देख रहे हैं KGM प्राइम न्यूज। 2024ರ ಲೋಕಸಭಾ ಚುನಾವಣೆಯಲ್ಲಿ ಶ್ರಮಿಸಿದ ಗೋಕಾಕ್ ಮತ್ತು ಅರಭಾವಿ ವಿಧಾನಸಭಾ ಮತಕ್ಷೇತ್ರದ ಮತದಾರರಿಗೆ, ಕಾಂಗ್ರೆಸ್ ಪಕ್ಷ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಹಮ್ಮಿಕೊಂಡಿದ್ದ ಕೃತಜ್ಞತಾ ಸಮಾರಂಭದಲ್ಲಿ ಡಾಕ್ಟರ್ ಮಹಾಂತೇಶ ಕಡಾಡಿಯವರು ಭಾಗವಹಿಸಿ ಮಾತನಾಡಿದರು. ಈ ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳಕರ್, ಲೋಕಸಭಾ ಪರಾಜಿತ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳಕರ್, ಕಾಂಗ್ರೆಸ್ ಮುಖಂಡರಾದ ಅಶೋಕ ಪೂಜಾರಿ, ಸಿದ್ದಲಿಂಗ ದಳವಾಯಿ, ಚಂದ್ರಶೇಖರ್ ಕೊಣ್ಣೂರ್, ರಾವ್ ಸಾಹೇಬ್ ಬೆಳಕೂಡ, ಅನಿಲ ದಳವಾಯಿ, ರಮೇಶ ಉಟಗಿ, ಭೀಮಪ್ಪ ಹಂದಿಗುಂದ, ಚಂದನ ಗಿಡ್ಡಣ್ಣವರ ಮುಂತಾದ ಮುಖಂಡರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ರಫೀಕ್ ಪೀರ್ಜಾದೆ, ಸಿಟಿ ಬ್ಯೂರೋ ಚೀಫ್, ಬೆಳಗಾವಿ. ಈ ಬಾರಿ ಕಾಂಗ್ರೆಸ್ಗೆ ನಾವು ಮತ ಕೊಡ್ತೀವಿ, ಮನೆ ಮಗನ ಗೆಲ್ಲಿಸ್ತೀವಿ ಅಂತ ಎಲ್ಲ ಕಡೆ ಒಂದು ವಾತಾವರಣ ಸೃಷ್ಟಿಯಾಯಿತು. ಆದ್ರೆ ಕಾರಣಾಂತರದಿಂದ ಅವು ಯಾವ ಕಾರಣ ಅಂತ ನಾವು ಹುಡುಕ್ತಾ ಇದ್ವಿ. ಯಾಕಂತಂದ್ರೆ ಬಹಳ ಸೂಕ್ಷ್ಮ ವಿಚಾರಗಳು. ಕಾರಣಾಂತರದಿಂದ ಅನೇಕ ಕಾರಣಗಳಿರ್ಬೋದು. ಇವತ್ತು ಏನು ನೇಹಾ ಹಿರೇಮಠ್ ಅನ್ನುವಂತ ನಮ್ಮ ಸಹೋದರಿ, ಅವರ ಒಂದು ಹತ್ಯೆ ಕಾರಣ ಆಗಿರಬಹುದು, ಮೋದಿಗೆ ಕಾರಣ ಆಗಿರಬಹುದು, ಅಥವಾ ಇನ್ನೂ ಏನೇನೋ ಅನೇಕ ಕಾರಣಗಳಿರ್ತಾವೆ. ಆದ್ರೆ ಆ ಕಾರಣಗಳನ್ನ ಹುಡುಕೋರು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ಉತ್ತರ ಪ್ರದೇಶದಲ್ಲಿ ಕಳೆದ 10 ವರ್ಷದಿಂದ ಒಂದು ಕೂಡ ಕಾಂಗ್ರೆಸ್ ಪಕ್ಷದ ಎಂಪಿ ಇದ್ದರು. 2 ಬಾರಿ 300 ಜನ ಸಮಾಜವಾದ ಪಕ್ಷದ ಎಂಪಿಗಳಾಗಿದ್ದರು ಅಂತ ಹೇಳಿ ಅವ್ರು ಕೈ ಕಟ್ಕೊಂಡು ಕೂತ್ಕೊಂಡ್ರು. ಸಮಾಜವಾದಿ ಪಕ್ಷದವರು ಕೈ ಕಟ್ಕೊಂಡು ಕೂತ್ಕೊಂಡ್ರ. ಎಂತ ಒಂದು ಗಾಳಿಯಲ್ಲಿ ಆ ಯೋಗಿಯವರ ಒಂದು ಇದು, ಮೋದಿಯವರ ಒಂದು ಹವಾ, ರಾಮ ಮಂದಿರವನ್ನ ಕಟ್ಟಿದಂತ ಅಯೋಧ್ಯೆಯಲ್ಲಿಂದಲೇ ಬಿಜೆಪಿಯನ್ನ ಜನ ಸೋಲಿಸಿದ್ರು. ಆ ಉತ್ತರ ಪ್ರದೇಶದಲ್ಲಿ ಸುಮಾರು ಎಷ್ಟು ಸೀಟು ಮಣ? 80 ಸೀಟ್ನಲ್ಲಿ 37 ಸೀಟ್ಗಳು ಇಂಡಿಯಾ ಅಲಯನ್ಸ್ಗೆ ಮಹಾಜನತೆ ಕೊಡ್ತಾರೆ. ಈ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು ಸೋತಿದ್ದಾರೆ. ಆ ಸೋತಂತ ನಾಯಕರು ಮನೆಯಲ್ಲಿ ಕುತ್ಕೊಳ್ಳಲ್ಲ, ಮರಳಿ ಯತ್ನ ಮಾಡು ಅಂತ ಹೇಳಿ ಇವತ್ತು ದೇವೇಗೌಡರು ಸೋತಿದ್ರು, ಇಂದಿರಾ ಗಾಂಧಿ ಅವರು ಸೋತಿದ್ರು, ಯಡಿಯೂರಪ್ಪನವರು ಸೋತಿದ್ರು, ಸಿದ್ದರಾಮಯ್ಯ ಸಾಹೇಬರು ಸೋತಿದ್ರು. ಅವರೆಲ್ಲ ಮತ್ತೆ ಹುಟ್ಟುದು ಎದ್ದು ನಿಂತು ಜನರ ಮನಸ್ಸಿನಲ್ಲಿ ವಿಶ್ವಾಸವನ್ನ ಮೂಡಿಸಿ ಇವತ್ತು ದೇಶದ ಇತಿಹಾಸದಲ್ಲಿ ಮತ್ತು ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಹೆಸರನ್ನ ರಾಜಕಾರಣದಲ್ಲಿ ಮಾಡಿದ್ದಾರೆ. ಇವರೆಲ್ಲ ನಮಗೆ ಆದರ್ಶ. ಇವತ್ತು ಮೃಣಾಲ್ಗೆ ಒಂದು ಅವಕಾಶ ನಾವು ಬೇಡ ಅಂತ ಹೇಳಿದ್ರೆ, ಆದ್ರೆ ಈ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳಿಗೆ ನೀವಾದ್ರೂ ನಿಲ್ಲಿ, ನಿಮ್ಮ ಮಕ್ಕಳನ್ನಾದ್ರೂ ನಿಲ್ಲಿ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಹೇಳಿದಾಗ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಆಗಿ ಅಂತ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ತಗೊಂಡು ಈ ವಯಸ್ಸಿಗೆ ಅವರೊಂದು ಟಿಕೆಟ್ ಸಿಕ್ತು. ತಾವೆಲ್ಲ ಬಹಳಷ್ಟು ಶ್ರಮವನ್ನ ಪಟ್ರಿ, ಆದ್ರೆ ದುರ್ದೈವ ಇವತ್ತು ಸೋತಿದ್ದೀವಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು 4 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಅದನ್ನ ನಾವು ಯಾರು ಮರಿಬಾರ್ದು. ಇನ್ನು 4 ವರ್ಷ ರಾಜ್ಯದಲ್ಲಿ ಮಂತ್ರಿಗಿರಿಯನ್ನ ನಿಭಾಯಿಸ್ತೀವಿ. ಈ 2 ಕ್ಷೇತ್ರದಲ್ಲಿ ಏನೇ ಕಷ್ಟ ಇರಲಿ, ಏನೇ ಸುಖ ಇರಲಿ, ನಿಮ್ಮ ಒಟ್ಟಿಗೆ ಮೃಣಾಲಾಗಲಿ ನಾನಾಗಲಿ ನಿಂತ್ಕೊಳ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಡಲಿಕ್ಕೆ, ಗೆದ್ದಾಗಷ್ಟ ನಿಮ್ಮನ್ನ ಹತ್ತಿರಕ್ಕೆ ಕರ್ಕೊಂಡು, ಸೋತಾಗ ನೀವು ಯಾರು ನನಗೆ ಗೊತ್ತಿಲ್ಲ ಅನ್ನುವಂತ ಜಾಯಮಾನ ನಂದಿಲ್ಲ. ಆದ್ರೆ ಒಂದೇ ಒಂದು ಮಾತನ್ನು ಹೇಳ್ತೀವಿ, ಪರಿಶ್ರಮ ಮಾಡ, ಮುಂಬರುವಂತ ದಿನಗಳು ನಮಗೆ ಒಳ್ಳೆ ದಿನಗಳು ಬರ್ತಾವೆ. ಅವತ್ತು ಚಂದ್ರಬಾಬು ನಾಯ್ಡು, ತಮಗೆಲ್ಲ ಗೊತ್ತಿರಬೇಕು, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಬರೀ 6 ಜನ MLAಗಳಿದ್ರು. ಇವತ್ತು ಜನ ಮನಸ್ಸು ಮಾಡಿದ್ರೆ ಎಬ್ಬಿಸ್ತಾರೆ, ಜನ ಮನಸ್ಸು ಮಾಡಿದ್ರೆ ಮನೆಯಲ್ಲಿ ಕೂರಿಸ್ತಾರೆ ಅಂತ ಜಯಲಲಿತಾನ ಏನೇನೋ ಅವಳ ಪರಿಸ್ಥಿತಿ ಆದ್ರೂ ಕೂಡ ತಮಿಳುನಾಡಿನ ಜನ
ಅವ್ರನ್ನ 4 ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಯಾಕೆ ಎಲ್ಲ ಉದಾಹರಣೆಗಳನ್ನ ನನ್ನ ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದ ಜನರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸೋಲಿನಿಂದ ಯಾರು ಕೂಡ ಕಂಗೆಡಕ್ಕೆ ಹೋಗ್ಬೇಡ. ಇದು ನಿರಂತರವಾದಂತಹ ಪ್ರಕ್ರಿಯೆ. ಪ್ರಜಾಪ್ರಭುತ್ವದಲ್ಲಿ ಹೇಗೆ ನಮ್ಮ ಊರಲ್ಲಿ ದ್ಯಾಮೋನ್ ಜಾತ್ರೆ 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಆಗುತ್ತೆ, ಅದು ಪ್ರಜಾಪ್ರಭುತ್ವದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಪ್ರಜೆಗಳ ಜಾತ್ರೆ ಆಗುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋದು ಆಯ್ತು. ಬಹಳಷ್ಟು ದಿನದಿಂದ ನಾವು ಪಾರ್ಲಿಮೆಂಟ್ ಸೀಟನ್ನ ಗೆಲ್ಲಲ್ಲ. ಆದ್ರೆ ಇನ್ಮೇಲೆ ತಾವು, ಯಾಕಂತಂದ್ರೆ ನಾನು ಒಬ್ಬಳೇ ನಿಂತರೆ ಸಾಲೋದಿಲ್ಲ ಬದುಕು. ತಾವು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿ. ಬಿಜೆಪಿ ಅವರನ್ನೇ ಹೇಳ್ತಾ ಇದ್ರು, ಅಕ್ಕ ನಮ್ ಕೆಲಸ ಆಗೋದಿಲ್ಲ ಅಂತ ಹೇಳಿ. ಯಾರು ಒಬ್ಬರು ಬಾಯಲ್ಲಿ ಕೂಡ ಇರ್ಲಿಲ್ಲ, ಅವ್ರಿಗೆ ವಿಶ್ವಾಸ ಇರ್ಲಿಲ್ಲ ನಾವು ಗೆಲ್ತೀವಿ ಅಂತ ಹೇಳಿ. ಆದ್ರೆ ಜನ ಇವತ್ತು ನಮ್ಮನ್ನು ಸೋಲಿಸಿದ್ದಾರೆ, ಅದನ್ನು ಒಪ್ಕೊಳ್ಳಲ್ಲ. ಆದ್ರೆ ಎಲ್ಲಿ ತಪ್ಪಾಗಿದೆ ಅದನ್ನು ಸುಧಾರಿಸಿಕೊಂಡು ಮುಂಬರುವಂತ ದಿನದಲ್ಲಿ ಈ 2 ಕ್ಷೇತ್ರದ ಏನು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳಿದ್ದಾರೆ ಅಥವಾ ಸ್ಥಳೀಯ ನಾಯಕತ್ವ ಇದೆ, ಅವರಿಗೆ ನಾನು ಗಂಡಂತಾಗಿ ನಿಲ್ತೀನಿ, ನಾನು ಮಾರ್ಗದರ್ಶನ ಮಾಡ್ತೀನಿ. ಇವತ್ತು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಪಕ್ಷದ ನಾಯಕರು, ಅವರು ಕೂಡ ನಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು. ನಾವೆಲ್ಲೆಲ್ಲಿ ಕರೆದು ಅಲ್ಲೆಲ್ಲ ಬಂದು ಪ್ರಚಾರ ಮಾಡಿದ್ರು. ಆದ್ರೆ ಈ ಬಾರಿ ಕಳೆದ ಸತೀಶ್ ಜಾರಕಿಹೊಳಿ ಅವರು ನಿಂತ ಚುನಾವಣೆಯಲ್ಲಿ ಅವರಿಗೆ ಅರಭಾವಿ ಕ್ಷೇತ್ರದಲ್ಲಿ 71,700 ಮತ ಬೈ ಎಲೆಕ್ಷನ್. ಆದ್ರೆ ಮೃಣಾಲ್ ಹೆಬ್ಬಾಳ್ಕರ್ಗೆ 79,630 ವೋಟ್. ನಂತರ ಗೋಕಾಕ್ ಮತ್ತು ಅರಭಾವಿ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಒಂದು ಕೃತಜ್ಞತಾ ಸಮಾರಂಭವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಹಮ್ಮಿಕೊಂಡಿದೆ. ಇವತ್ತಿನ ಈ ಕೃತಜ್ಞತಾ ಸಮಾರಂಭಕ್ಕೆ ಬಂದಂತಹ ನಮ್ಮ ನಿಮ್ಮಲ ಪ್ರೀತಿ ಅಕ್ಕ, ಮಹಿಳಾ ಮತ್ತು ಮಕ್ಕಳ ಸಚಿವರಾದಂತಹ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರನ್ನ ನಮ್ಮೆಲ್ಲ ಗೋಕಾಕ್ ಮತ್ತು ಅರಬಾವಿ ಮತಕ್ಷೇತ್ರದ ಪಕ್ಷದ ವತಿಯಿಂದ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಯುವ ನಾಯಕರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಾದಂತಹ ಮತ್ತು 2024ರ ಲೋಕಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಆದಂತಹ ಲಾಣ ಭಾರ್ಗವರನ್ನು ಈ ಸಮಾರಂಭಕ್ಕೆ ಪೂರ್ವವಾಗಿ ಸ್ವಾಗತ ಬಯಸುತ್ತೇನೆ. ಅದರಿಂದಾಗಿ ನಮ್ಮ ಗೋಕಾಕದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಅಶೋಕಣ್ಣ ಪೂಜಾರಿ ಅವರನ್ನು, ಸಿದ್ದಿಗಣ್ಣ ರವೆ ಅವರನ್ನು, ಚಂದ್ರಶೇಖರ್ ಕಣ್ಣೂರ್ ಅವರನ್ನು, ಗಂಗಾಧರ ಗೌತಮೀರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಮತ್ತು ನಮ್ಮ ಕಡಪುರವಾದ ನಾಯಕರಾದಂತಹ ಗಂಗಾಧರ ಗೌತಮೀರ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷ ಆದ ಜಾಕೀರ್ ನದಾಬ್ ಅವರನ್ನ, ಚಂದ್ರಶೇಖರ್ ಕಿಂಡ್ ಅವರನ್ನ, ಪ್ರಕಾಶ್ ನಾಯಕರಾದಂತಹ ಲಕ್ಕಣ್ಣ ಸರಸ್ವತಿ, ಭೀಮ್ಸಿ ಹನ್ಗುನ್, SR ಸೋಮಾಲ್ಕರ್, ಸುಭಾಷ್ ಪೂಜಾರಿ, ಅಜಿತ್ ಬೆಳ್ಕೂಡ್, ಶ್ರೀ ಭಗವಂತ್ ಪಾಟೀಲ್, ಬಸವರಾಜ್